ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದಿನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ ಕಾಂಗ್ರೆಸ್ ಕಾರ್ಯಕರ್ತರು ಎಷ್ಟು ಬಡ್ಕೊಂಡ್ರಿ ಪಾಪ. ಅದ್ರಾಗೂ ಮುಸ್ಲಿಂ ಕಾರ್ಯಕರ್ತರು ಎಂಥ ಪರಿ ಧಮ್ಕಿನೂ ಹಾಕಿದ್ರು. ಕುಟುಂಬ ರಾಜಕಾರಣ ಅನ್ನೋದು ನಿಂದಿರ್ಬೇಕು, ಎಲ್ಲರಿಗೂ ಅವಕಾಶ ಕೊಡ್ಬೇಕು ಅಂತ ಹೇಳಿ ಕೇಳಲಿಲ್ಲ. ಒಂದ್ ಕಡೆ ಮಗನಿಗೆ ಮತ್ತೊಂದ್ ಕಡೆ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟು ಕಳಸೇ ಬಿಟ್ರು ನೋಡ್ರಿ. ಈ ದಾವಣಗೆರೆ ದಕ್ಷಿಣ ಉಪಚುನಾವಣೆಗಂತೂ ಟಿಕೆಟ್ ಇನ್ನ ಅಧಿಕೃತವಾಗಿ ಘೋಷಣೆನೇ ಆಗಿರ್ಲಿಲ್ಲ. ಒಳ್ಳೆ ದಿನ ಒಳ್ಳೆ ಟೈಮ್ ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಮಗ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರ ಸಲ್ಲಿಸೇ ಬಿಟ್ಟಿದ್ರು. ಆ ಟೈಮ್ನಾಗ ಮಾತಾಡಿದ್ದನ್ನು ಒಂದ್ ಸ್ವಲ್ಪ ಕೇಳಿಸ್ಕೊಳ್ರಿ. ಇವತ್ತು 2 ದಿನಗಳು ಕೂಡವೆ, ಬಹಳ ಒಳ್ಳೆ ದಿನ. ನಾವು ನಮ್ಮ ಪಾರ್ಟಿಯ ಕಾರ್ಯಕರ್ತರು, ಯುವಕರು, ಆಮೇಲೆ ಎಲ್ಲ ವರ್ಗದ ನಾಗರಿಕರನ್ನ ಆಶೀರ್ವಾದ ಆಮೇಲೆ ಬೆಂಬಲ ಪಡ್ಕೊಂಡು ನಮ್ಮ ಅಜ್ಜರು ಶಾಮನೂರು ಶಿವಶಂಕರಪ್ಪ ಅವರು, ಆಮೇಲೆ ನಮ್ಮ ನಗರ ದೇವತೆ ದುರ್ಗಮ್ಮನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತು ನಾಮಿನೇಷನ್ ಫೈಲ್ ಮಾಡ್ತೀವಿ. ಪಾರ್ಟಿ ಎಂತ ಪ್ರಶ್ನೆ ಕೇಳ್ತಿದ್ದೀರಿ? ಶಾಮನೂರು ಶಿವಶಂಕರಪ್ಪ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕದಲ್ಲಿ. ಹ್ಞೂ ರೀ, ಆಗುತ್ತೆ ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ಸ್ವಲ್ಪ ತೊದಲಿದಂಥ ಮಾತು ಆತ್ಮವಿಶ್ವಾಸದ ಕೊರತೆ. ಪಾಪ ಇನ್ನ ವಯಸ್ಸಿನಾಗ ಸಣ್ಣವರಲ್ಲೇನ್ರಿ. ಯಾಕೋ ನನಗ ಸಮರ್ಥ ಅವ್ರ ಮಾತು ಕೇಳಿದ್ರ ಅವ್ರ ಹೆಸರಿನ ತಕ್ಕಂಗಂತ ಅನ್ಸಲಾಗ್ಯದ್ರಪ್ಪ. ನಿಮಗ್ ಏನ್ ಅನಿಸ್ತಂತ ಕಮೆಂಟ್ ಮಾಡ್ರಿ. ಇಲ್ಲಿ ಈ ಕಡೆ ಇವರು ಸ್ವಲ್ಪ ವೀಕ್ ಅಂತ ಅನಿಸ್ಲಿಕ್ಕತ್ತಿದ್ದಕ್ಕೂ, ಆ ಕಡೆ ಸ್ವಲ್ಪ ಹೆಚ್ಚೇ ಸ್ಟ್ರಾಂಗ್ ಲಕ್ಷಣಗಳು ಕಾಣಿಸ್ಲಿಕ್ಕತ್ತಿದ್ದಕ್ಕೂ ಸರಿ ಹೋಯ್ತು. ಒಂದ್ ಕಡೆ ಬಂಡಾಯ ಅಭ್ಯರ್ಥಿ, ಮತ್ತೊಂದು ಕಡೆ ಅಲ್ಪಸಂಖ್ಯಾತರು ಹೇಳಿದ ನೆನಪೈತ್ಯಾ ನಿಮ್ಗ? ಟಿಕೆಟ್ ಸಿಕ್ಕಿಲ್ಲ ಅಂತಂದ್ರ ಬೇರೆ ಪಕ್ಷದವರನ್ನ ಗೆಲ್ಲಿಸ್ಬಿಡ್ತೀವಿ ಅಂತ ಹೇಳಿದ್ರ ನೋಡ್ರಿ. ಎಲ್ಲಿ ತಾವು ಹೇಳ್ದಂಗೆನೆ ನಡ್ಕೋತಾರೋ ಅನ್ನುವಂಥ ಸೂಚನೆ ಸಿಕ್ಕೈತಿ. ಅದ್ರಾಗೂ ಸಮರ್ಥ ಶಾಮನೂರ್ ಅವರ ವಿರುದ್ಧ ಸವಾಲೇ ಹಾಕ್ಬಿಟ್ಟಾರ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್. ಒಂದ್ಸಲ ಅವ್ರ ಮಾತು ಕೇಳ್ಬೇಕು ನೀವು. ಸರ್, ತಮ್ಮ ಮಾಧ್ಯಮವರಿಗೆ ಧನ್ಯವಾದ ಹೇಳುತ್ತಾ, KPCC ಎಲ್ಲ ಜವಾಬ್ದಾರಿ ವ್ಯಕ್ತಿಗಳು ಕೊನೆ ತನಕನೂ ನಮಗೆ ವಿಶ್ವಾಸ ಇತ್ತು. ಕೊನೆಗೆ ನಮಗೆ KPCCಯಿಂದ ಎಲ್ಲ ಒತ್ತವರಿಗಳು, ಜವಾಬ್ದಾರಿ ಜನ, ಮಿನಿಸ್ಟ್ರು, ಭಾಳ ಜನ ಅಲ್ಪಸಂಖ್ಯಾತರಿಗೆ ಆಯಿಂದಗೆ ಕೊಡಬೇಕು ದಾವಣಗೆರೆ ದಕ್ಷಿಣಕ್ಕೆ ಅಂಥೇಳಿ ತೀರ್ಮಾನ ಕೊನೆ ತನಕ 2 ತಿಂಗಳ ತನಕನೂ ಇದು ಚರ್ಚೆ ನಡೀತು. ಕೊನೆಗೆ ಶಾಮನೂರು ಶಿವಶಂಕರಪ್ಪ ನಿಧಾನ ಆದಂತರ 2 ವರ್ಷ ಕಾಲ ಅವಧಿಯಲ್ಲಿ ನಮ್ಮನ್ನು ಅಲ್ಪಸಂಖ್ಯಾತರನ್ನ, ಮೈನಾರಿಟಿನ ಗುರುತಿಸೋದಿಲ್ಲ ಅಂದಮೇಲೆ ನಾವು ತಕ್ಕದ ಪಾಠ ಈ ಚುನಾವಣೆಯಲ್ಲಿ ನಾವು ಅಲ್ಪಸಂಖ್ಯಾತರು, ಆಯಿಂದ ವರ್ಗದವರು ನಾವೆಲ್ಲರೂ ತಕ್ಕ ಪಾಠ ಕಲಿಸ್ತೇವೆ ಅಂಥೇಳಿ ಬಹಿರಂಗ ಸಭೆಯಲ್ಲಿ ನಾನು ನಾಳೆ ಸಾವಿರಾರು ಜನಸಂಖ್ಯೆಯಲ್ಲಿ ನಾನೆಲ್ಲ ಪಾದಯಾತ್ರೆಯನ್ನು ಹೋಗಿ ನಗರ ಪಾಲಿಕೆಯಲ್ಲಿ ನಾಮಿನೇಷನನ್ನು ಬಂಡಾಯ ಕಾಂಗ್ರೆಸ್ ಅಂತಕ್ಕದ್ದು ನಾನು ಸಲ್ಸಕ್ಕೆ ನಾನು ಸ್ವತಃ ಸಿದ್ಧವಾಗಿ ಅದೇನೆ. ಒಂದ್ ಕಡೆ ಸಮರ್ಥ ಅವರು ನಾಮಪತ್ರ ಸಲ್ಲಿಸೋ ಟೈಮಿಗೆ ಮಾಧ್ಯಮದವರಿಗೆ ಭರೋಸಾ ಇರ್ಲಿಲ್ಲ. ಏನ್ ಪಕ್ಷೇತರರಾಗಿ ಏನ್ರ ನಿಂದಿರ್ತೀರಿ, ನೀವು ಏನ್ ಕಾಂಗ್ರೆಸ್ ಪಕ್ಷದಿಂದ ನಿಂದಿರ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ರು. ಇಲ್ಲಿ ನೋಡಿದ್ರ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ಈ ತರ ಸವಾಲ್ ಹಾಕ್ಲಿಕ್ಕತ್ತಾರ. ಇಬ್ಬರ ಜಗಳದಾಗ 3ನೇವರಿಗೆ ಲಾಭ ಅಂತಾರ ನೋಡ್ರಿ. ಯಾಕೋ ಇಲ್ಲಿ ಅದೇ ರೀತಿ ಆಗುವಂತ ಸೂಚನೆ ಸಿಕ್ಕಿಬಿಟ್ಟೈತಿ. ನಾ ಮೊದಲೇ ಹೇಳ್ದಂಗ ಟಿಕೆಟ್ ಸಿಕ್ಕಿಲ್ಲ ಅಂದ್ರ ಬೇರೆ ಪಕ್ಷದವ್ರನ್ನ ಗೆಲ್ಲಿಸ್ತೀವಿ ಅಂತ ಧಮಕಿ ಹಾಕಿದ್ರಲ್ಲ, ಅಂಥದ್ದೇ ಒಂದು ಅಚ್ಚರಿಯ ಟ್ವಿಸ್ಟ್ ಸಿಕ್ಕಿಬಿಟ್ಟೈತಿ. ಮುಸ್ಲಿಮರು ಗುಂಪು ಒಂದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ಅವರನ್ನ ಅಗದಿ ಸ್ವೀಟ್ ಕೊಟ್ಟು ಸ್ವಾಗತ ಮಾಡಿ ನೀವು ಗೆಲ್ಲಬೇಕು ಅಂತ ಹಾರೈಸ್ಬಿಟ್ರು. ನೋಡ್ರಿ, ಚುನಾವಣೆ ಅಂತ ಅಂದ ಮೇಲೆ ಪೈಪೋಟಿ ಇದ್ದೇ ಇರ್ತೈತಿ. ಟಿಕೆಟ್ ಆಕಾಂಕ್ಷಿಗಳು ಒಬ್ರಲ್ಲ ಇಬ್ರಲ್ಲ ಬಹಳ ಮಂದಿ ಇರ್ತಾರ. ಆದ್ರ ಎಲ್ಲಕ್ಕಿಂತ ಪಕ್ಷನೇ ಮುಖ್ಯ, ಪಕ್ಷದ ಗೆಲುವೇ ಮುಖ್ಯ ಅನ್ನೋದ್ರ ಜೊತೆಗೆ ಸಾಮರಸ್ಯನು ಮೆರೆದಾರಂತ ಅನಿಸ್ತೈತಿ ಇವ್ರ ಮಾತು ಕೇಳಿದಾಗ. ಭಾರತೀಯ ಜನತಾ ಪಕ್ಷದ ವಿಶೇಷತೆ ಏನಂದ್ರೆ, ಚುನಾವಣೆ ಆಗಿ ಇನ್ನೂ 2 ವರ್ಷ 9 ತಿಂಗಳಾಗಿಲ್ಲ.
ಮತ್ತೆ ಆ ಕ್ಷೇತ್ರ ತೆರವಾಯಿತು. ಅಲ್ಲಿ ಮತ್ತೆ ಮರು ಚುನಾವಣೆ ಬಂತು. ನಾನು ಕಳೆದ ಚುನಾವಣೆಯಲ್ಲಿ ಸೋತಿದ್ದೆ. ಅಜಯ್ ಕುಮಾರ್ಗೆ ಕೊಡ್ಬೇಕನ್ನೋದು ನಿಬಂಧನೆ ಇಲ್ಲ ನಮ್ಮ ಪಾರ್ಟಿನಲ್ಲಿ. ಇದೇ ಪಾರ್ಟಿ ವಿತ್ ಡಿಫರೆನ್ಸ್. ಇದೇ ಭಾರತೀಯ ಜನತಾ ಪಕ್ಷದ ತತ್ವ ಸಿದ್ಧಾಂತವನ್ನ ನಾವೆಲ್ಲ ನಂಬಿ ಇವತ್ತು ಇವ್ರ ಜೊತೆಲಿ ನಾಮಪತ್ರ ಸಲ್ಲಿಸಕ್ ಬಂದಿದೀವಿ. ನಮ್ಮ ಪಾರ್ಟಿ ರಾಷ್ಟ್ರೀಯ ಪಕ್ಷ, ಅಲ್ಲಿಯ ವರಿಷ್ಠರು ಅವರು ತೀರ್ಮಾನ ಮಾಡಿದರೆ ಆ ತೀರ್ಮಾನಕ್ಕೆ ನಾವು ತಲೆಬಾಗಿದ್ದೀವಿ. ಇವತ್ತು ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಲ್ಲ, ನಾವೇನು ಆ ಕ್ಷೇತ್ರದಲ್ಲಿ 8-10 ಜನ ಏನು ಕೇಳಿದ್ವಿ ಟಿಕೆಟ್ ನ, ನಾವ್ 8-10 ಜನನೂ ಕೂಡ ನಾವು ಅಭ್ಯರ್ಥಿಗಳ. ಪಾಂಡವರು ಕೌರವರು ಯುದ್ಧ ನಡೀತು. ಪಾಂಡವರು ಯುದ್ಧ ಗೆದ್ರು. ಪಾಂಡವರು ಯುದ್ಧ ಗೆದ್ದಾಗ ಪಾಂಡವರು ಗೆದ್ರು ಅಂತ ಹೇಳಿದ್ರೆ ಹೊರತು ಅರ್ಜುನ ಗೆಲ್ಸಿದ ಅಥವಾ ಯುಧಿಷ್ಠಿರ ಗೆಲ್ಸಿದ, ನಕುಲ ಸಹದೇವ ಗೆಲ್ಸಿದ, ಭೀಮ ಗೆಲ್ಸಿದ ಅಂತಂದಲ್ಲ. ಇಲ್ಲಿ ನೇತೃತ್ವ ಶ್ರೀನಿವಾಸ್ ಅವ್ರದ್ದು, ಗೆಲುವು ಪಾಂಡವರದು. ನಾವೆಲ್ಲರೂ ಸಹಿತ ಅಜಯ್ ಕುಮಾರ್ ಇಂದ ಹಿಡಿದು ಶಿವಕುಮಾರ್ ಇಂದ ಹಿಡಿದು ದೇವರಮಣಿ ಶಿವಕುಮಾರ್ ಇಂದ ಹಿಡಿದು ಎಲ್ಲರೂ ಸಹಿತ ನಾವು ಕೇಳಿದ್ವಿ. ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವೇ ಅಭ್ಯರ್ಥಿ ಅನ್ನೋ ರೀತಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ವಿ. ನಿಮಗೆ ಯಾವುದೇ ಗೊಂದಲ ಇಲ್ಲ. ನಮ್ಮ ಗುರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲ ಅರಳಿಸಬೇಕು, ಅದೇ ನಮ್ಮ ಗುರಿ. ಅವರು ಇವರು ಅಂತ ಯಾರು ಹಿಂದಕ್ಕೆ ಸರ್ಕೊಂಡಿಲ್ಲ, ಎಲ್ಲರೂ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಎಂದೂ ಕಾಣದ ರೀತಿ ಅಭೂತಪೂರ್ವ ಗೆಲುವನ್ನು ಗೆಲ್ಲುತ್ತೆ. ಭಾರತೀಯ ಜನತಾ ಪಾರ್ಟಿ ದಾವಣಗೆರೆ ದಕ್ಷಿಣದಲ್ಲಿ ಖಾತೆಯನ್ನು ತೆರೆಯೋದ್ರ ಮೂಲಕ ವಿಧಾನಸಭೆಯಲ್ಲಿ ಶಾಸಕನಾಗಿ ಪ್ರಮಾಣ ವಚನ ಸ್ವೀಕರಿಸ. ನೋಡ್ರಪ್ಪ, ಇಷ್ಟ ವ್ಯತ್ಯಾಸ ಇರೋದು. ಆ ಪಕ್ಷಕ್ಕ ಹೆಂಗ ಟಿಕೆಟ್ ಸಿಕ್ಕಿಲ್ಲ ಅಂದ್ರ ರೊಚ್ಚಿಗೆದ್ದಿದ್ರು, ಹೆಂಗ ಧಮಕಿ ಹಾಕ್ಲಿಕ್ಕತ್ತಿದ್ರು. ಅದೇ ಈ ಪಕ್ಷದವರು ಯಾವ ರೀತಿ ಅದನ್ನ ತಗೊಂಡ್ರ ಸ್ವೀಕರಿಸಿದ್ರು, ಶಾಂತಿ ಸಮಾಧಾನದಿಂದ ಕುಂತು ಮಾತಾಡಿ ಸಮಸ್ಯೆ ಬಗೆಹರಿಸಿದಾಗ ಇಂಥ ಒಂದು ಸಾಮರಸ್ಯ ಬಾಂಧವ್ಯ ಬೆಳೀತದ ಅನ್ಲಕ್ಕ ಈ ನಾಯಕರ ಮಾತೇ ಸಾಕ್ಷಿ ನೋಡ್ರಿ. ಇನ್ನು ಕೊನೆಯದಾಗಿ ಇವತ್ತಿನ ಮಿರ್ಚಿ ಮಂಡಕ್ಕಿದಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮುಲ್ಲಾ ಖಾನ್ ಅವರ ಒಂದು ಗೆಟಪ್ ಅನ್ನ ನೋಡ್ಬೇಕು. ನೀವು ಇದನ್ನ ಕಣ್ತುಂಬಿಕೊಳ್ಬೇಕು, ಅವರ ಲುಕ್ ಅನ್ನ. ಈ ಒಂದು ವಿಜುವಲ್ಸಿಗೆ ಬಹುಶಃ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರು ಹಾಡಿರುವಂತಹ ಹಾಡೈತಿ ನೋಡ್ರಿ, ಆ ಹಾಡು ಪಕ್ಕ ಸೂಟ್ ಆಗ್ತೈತಿ. ಅಲ್ಲ ಅಲ್ಲ ನೀನೇ ಎಲ್ಲ, ಮುಂದಿಂದು ನಂಗ ಹಾಡ್ಲಿಕ್ ಬರಲ್ಲ. ನೋಡ್ರಿ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು ಎಲ್ಲಾ ಥರದ ಪಾತ್ರ ಮಾಡ್ಯಾರ, ಎಲ್ಲಾ ಥರದ ಹಾಡ್ ಹಾಡ್ಯಾರ. ಆದ್ರ ಸಿಎಂ ಸಿದ್ದರಾಮಯ್ಯನವ್ರ ಏನ್ ಕಮ್ಮಿ ಅಂತ ತಿಳ್ಕೊಂಡ್ರಿ ನೀವು? ನಿಜ ಜೀವನದಾಗೆ ಎಷ್ಟು ಪಾತ್ರಗಳನ್ನ ನಿರ್ವಹಿಸ್ತಾರ. ಮತ್ತು ಇಲ್ಲಿ ಅವ್ರು ಆಕ್ಟಿಂಗ್ ಮಾಡ್ಯಾರಂತ ನೀವು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಮತ್ತ ಬಹಳ ಮನಸ್ಲಿಂದ ಅವ್ರು ಹಬ್ಬ ಮಾಡ್ಯಾರ ಅವ್ರ ಜೊತೆ ಕೂಡಿ, ಹಂಗ ನೀವು ತಪ್ಪು ತಿಳ್ಕೊಳಿಕ್ ಹೋಗ್ಬೇಡ್ರಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.